ತೀರ್ಥ ಸ್ನಾನದ ಮಹತ್ವ ಅಂದ್ರೆ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನ ಪ್ರತಿ ಶುಕ್ರವಾರ ರಾಹುಕಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನ ಹಾಕ್ಸೋದ್ರಿಂದ ನಿಮ್ಗೆ ಕುಜದೋಷ ಅಥವಾ ರಾಹು ದೋಷ, ಕೇತು ಶಾಂತಿ ಮಾಡಿಸ್ಬೇಕು, ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರಿಗೆ 5 ಶುಕ್ರವಾರ ಅಥವಾ 9 ಶುಕ್ರವಾರ ಬಂದು ತೀರ್ಥ ಸ್ನಾನ ಮಾಡಿಸಿದ್ರೆ 100ಕ್ಕೆ 101% ರಿಸಲ್ಟ್ ಸಿಕ್ಕಿರೋ ಉದಾಹರಣೆಗಳು ಸಾಕಷ್ಟು ಸಮಸ್ಯೆ ಇತ್ತು. ಈ ಮಾಟ ಮಂತ್ರ ಮತ್ತೆ ಕಾಲ್ ನೋವು ಬರೋದೆಲ್ಲ ಸಮಸ್ಯೆ ಇತ್ತು. ಅವಾಗ ಹೇಳಿದ್ರು ನಿನ್ಗೆ ಏನು ಆಗಲ್ಲ, ನಾನು ಎಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಆಗ ಬಂದು ಅರ್ಶಿ ನೀರ್ ಹಾಕು ಸಾಕು ನಿಮ್ಗೆ ವಾಸಿ ಆಗುತ್ತೆ ಅಂತಂದ್ರು. ನಾವು ಶುಕ್ರವಾರ ಬಂದು ಅರ್ಶಿ ನೀರ್ ಹಾಕ್ಸ್ತು. ಅಂದ್ರೆ ರಾತ್ರಿ 10 ಗಂಟೆಯಲ್ಲಿ ಮಲಿಕಬೇಕಾದ್ರೆ ದೇವ್ರ ನೆನೆಸ್ಕೊಂಡ್ ಮಲಿಕಂದಾಗ ಆ ದೇವರೇ ಪ್ರತ್ಯಕ್ಷವಾಗಿ ನಾನು ಎಲ್ಲಾ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊತೀನಿ ಅಂತೇಳಿ ಕನ್ಸಲ್ಲಿ ವಾಗ್ದಾನ ಕೊಡ್ತು ನಮ್ಗೆ. ಸೊಂಟ ನೋವು ಎದ್ರೆ ಕೂರಕ್ಕಾಗಲ್ಲ, ಕೂತ್ರೆ ಹೇಳಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇನ್ ನನ್ನ ತಮ್ಮಂದು ಒಂಚೂರು ನಾಗದೋಷ ಇತ್ತು, ನಾಗದೋಷದ ಒಂಚೂರು ಪರಿಹಾರ ಆಯ್ತು, ಅದಕ್ಕೋಸ್ಕರ ಉಷಾ ಕಾಲದಲ್ಲಿ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ ನೀರನ್ನ ಶ್ರೀಚಕ್ರ ಇಟ್ಟು ಅಮಾವಾಸ್ಯ ಮೇಲೆ ಹಾಕ್ಸೋದ್ರಿಂದ ನಿಮ್ಗೆ ಕೆಲವರಿಗೆ ಆರೋಗ್ಯ ಬಾಧೆ, ಕೆಲವರಿಗೆ ಪ್ಯಾರಲಿಸ್, ಕೆಲವರಿಗೆ ನಡಿಯಕ್ ಆಗ್ತಿಲ್ಲ, ಕೆಲವರಿಗೆ ಕಣ್ಣು ದೃಷ್ಟಿ ಕಾಣ್ತಿಲ್ಲ, ಕೆಲವರಿಗೆ ಎಲ್ಲೇ ಹೋದ್ರು ಕೂಡ ತೀರ್ಥ ಸ್ನಾನ ಮಾಡಿದ್ರು ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ 5 ಅಮಾವಾಸ್ಯೆ ಅಥವಾ 5 ಹುಣ್ಣಿಮೆ 5 ಶುಕ್ರವಾರದಲ್ಲಿ ಬಂದು ತೀರ್ಥ ಸ್ನಾನ ಮಾಡಿದ್ರೆ 100ಕ್ಕೆ 100% ರಿಸಲ್ಟ್ ಸಿಕ್ಕಿರೋ ಉದಾಹರಣೆಗಳು ಸಾಕಷ್ಟಿದಾವೆ. ನಂಬಿಕೆ, ಭಕ್ತಿ, ಶ್ರದ್ಧೆ ಇಟ್ಟು ಬಂದ್ ಹಾಕ್ಸಿ ಖಂಡಿತ ಆರೋಗ್ಯದಲ್ಲಿ ಏನ್ ಸಮಸ್ಯೆ ಆಗಿತ್ತು? ನಮ್ಗೆ ಕೈ ಕಾಲೆಲ್ಲ ಊತ ಬರೋದು, ಬಸ್ಸಲ್ಲಿ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಆಸ್ಪತ್ರೆಗೆಲ್ಲ ತೋರಿಸಿ ಸಿಕ್ಕಾಪಟ್ಟೆ ದುಡ್ಡೆಲ್ಲ ಖರ್ಚು ಮಾಡಿ ಲಾಸ್ಟಿಗೆ ನಾವು ಇಲ್ಲಿ ಎಷ್ಟು ಖುಷಿ ಇದೆ ಹಂಗಾದ್ರೆ, ಆಸ್ಪತ್ರೆಗಳಿಗೆಲ್ಲ ತೋರಿಸಿ ದುಡ್ಡು ಕಳ್ದಿದ್ದೀರಾ, ಆ ಕಡೆಗೆ ಇಲ್ಲಿಗೆ ಬಂದ್ಮೇಲೆ ಬಂದ್ಮೇಲೆ ನಮ್ಗೆ ಒಳ್ಳೇದಾಗಿದೆ. ತುಂಬಾ ಖುಷಿ ನಮ್ಗೆ ಇವಾಗ ಇಲ್ಲಿಗೆ ಬರೋದು ಅಂದ್ರೆ. ವಾಮಾಚಾರ, ಮಾಟ ಮಂತ್ರ ಆ ಸಮಸ್ಯೆಗಳಿಗೂ ಕೂಡ ತೀರ್ಥ ಸ್ನಾನನೇ ಮದ್ದು ಅಂತ ಹೇಳ್ತೀರಾ? ಖಂಡಿತ. ಒಂದೇ ರೀತಿ ಸಮಸ್ಯೆ ಹೊತ್ತು ಬರಲ್ಲಮ್ಮ, ಹಲವಾರು ರೀತಿ ಸಮಸ್ಯೆ ಹೊತ್ತು ಬರುವಂತವ್ರಿಗೆ ತೀರ್ಥ ಸ್ನಾನ ಮಾಡಿದ್ರೆ 100ಕ್ಕೆ 101% ರಿಸಲ್ಟ್ ಸಿಕ್ಕಿರೋ ಉದಾಹರಣೆಗಳು ಸಾಕಷ್ಟಿದಾವೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದು ಲಕ್ಷಾಂತರ ಜನ ಭಕ್ತರಿಗೆ ಅನುಕೂಲ ಆಗಿರುವಂತ ನಿದರ್ಶನಗಳು ಸಾಕಷ್ಟಿದಾವೆ. ಮೇನ್ ನಂಬಿಕೆಗಿಂತ ದೊಡ್ಡದು ಇನ್ನೊಂದಿಲ್ಲ. ನಂಬಿಕೆ ಇಟ್ಟು ಯಾರು ಶ್ರದ್ಧಾ ಭಕ್ತಿ ನಂಬಿಕೆ ಇಟ್ಟು ಯಾರು ಮಾಡ್ತಾರೋ ಅವ್ರು ಖಂಡಿತ ಫಲ ಸಿಗುತ್ತೆ. ಸರ್, ದೇವಿನ ತಲೆ ಮೇಲಿಟ್ಟು ತೀರ್ಥ ಸ್ನಾನ ಮಾಡಿಸ್ತಾರೆ, ಶ್ರೀಚಕ್ರನ ತಲೆ ಮೇಲಿಟ್ಟು ತೀರ್ಥ ಸ್ನಾನ ಹೇಗೆ ಅನ್ಸುತ್ತೆ ಸರ್? ಅಲ್ಲಿ ಸ್ನಾನ ಮಾಡ್ಕೊಂಡ್ ಬಂದು ಇಲ್ಲಿ ಪತ್ರೆ ಮರ ತಿರುಗ್ತಾರೆ ಮಾಡಿದ್ರೆ ಅಲ್ಲಿ ಏನೋ ಒಂಥರ ಆಕರ್ಷಣೆ ಇದೆ, ಚೆನ್ನಾಗಿದೆ. ಒಂದು 5 ರೌಂಡ್ ಸುತ್ತಾಗುತ್ತೆ, ತಲೆ ಒಂಥರ ಜಿಮ್ ಆಗುತ್ತೆ, ಏನೋ ಚೆನ್ನಾಗಿ ನೆಮ್ಮದಿ ಆಗುತ್ತೆ. ಟೋಟಲಿ ಇದು 7ನೇ ಬಾರಿ ಬರ್ತಿರೋದು. 5 ಸಾರಿ ಮಾತ್ರ ನಾವು ತೀರ್ಥ